ಪೊಲೀಸರು ಕುರಿಗಾಹಿಯ ಬಲಗಾಲನ್ನ ಮುರಿದಿರುವಂತ ಘಟನೆ ಬೆಳಕಿಗೆ ಬರ್ತಾ ಇದೆ. ಪೊಲೀಸ್ ಪೇದೆಗಳಿಬ್ಬರು ಕಾಲಿನಿಂದ ಒದ್ದು ಕುರಿಗಾಹಿಯೊಬ್ಬನ ಮೇಲೆ ಮೆರೆದಿರುವಂತಹ ದೌರ್ಜನ್ಯ. ಇದರ ಪರಿಣಾಮ ಆತನ ಬಲಗಾಲು ಮುರಿದು ಹೋಗಿದೆ. ಪೊಲೀಸರ ಈ ದೌರ್ಜನ್ಯದ ವಿರುದ್ಧ ಇದೀಗ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಜುಮಲಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಘಟನೆಯ ಹಿನ್ನೆಲೆ ಕೂಡ ಲಭ್ಯ ಆಗ್ತಾ ಇದೆ. ಅಕ್ರಮ ಕೋಳಿ ಪಂದ್ಯ ನೋಡೋದಕ್ಕೆ ಈತ ಹೋಗಿದ್ದಂತ ಸಂದರ್ಭ, ಕುರಿಗಾಹಿ ಹೋಗಿದ್ದಂತ ಸಂದರ್ಭ, ಆತನ ಮೇಲೆ ಹಲ್ಲೆ ಮಾಡಲಾಗಿದೆ. ಬಸವರಾಜ ರಾಜನಕೋಳೂರು ಕಾಲನ್ನ ಪೊಲೀಸರು ದೌರ್ಜನ್ಯ ಎಸಗಿ ಮುರಿದಿರೋದು. ಕಾನ್ಸ್ಟೇಬಲ್ಗಳಾದ ವಿನಾಯಕ್ ಮತ್ತು ಮುತ್ತು ಅನ್ನೋರ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಪೊಲೀಸರ ಅನ್ಯಾಯದ ವಿರುದ್ಧ ಗ್ರಾಮಸ್ಥರು ತಿರುಗಿ ಬಿದ್ದಿದ್ದು ತಡರಾತ್ರಿ ತನಕ ಪೊಲೀಸ್ ಸ್ಟೇಷನ್ ಮುಂದೆ ಗಾಯಾಳುವು ಸೇರಿದಂತೆ ಗ್ರಾಮಸ್ಥರೆಲ್ಲ ಹಲವರು ಧರಣಿಗಿಳಿದಿದ್ದಾರೆ. ಪೊಲೀಸರ ಮೇಲೆ ಪ್ರಕರಣ ದಾಖಲಿಸಿ ಅಂತ ಹೇಳಿ ಜನ ಆಗ್ರಹಿಸಿದ್ದು, ಕೋಡೇಕಲ್ ಪೊಲೀಸ್ ಠಾಣೆ ಮುಂದೆ ಒಂದು ಹೈ ಡ್ರಾಮಾನೇ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಡೆದಿದೆ. ಅಕ್ರಮ ದಂಧೆ ಮಾಡೋರನ್ನ ಬಿಟ್ಟು ಅಮಾಯಕರ ಮೇಲೆ ದೌರ್ಜನ್ಯ ಎಸಗಿದ್ದೀರಾ, ಗಾಯಾಳುವನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಟ್ರೀಟ್ಮೆಂಟ್ ಅನ್ನು ಕೊಡಿಸಿದ್ದೀವಿ ಅನ್ನೋದು ಗ್ರಾಮಸ್ಥರ ಆಕ್ರೋಶ. ಕೋಡೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನೋಡಿ. ಅಕ್ರಮವಾಗಿ ಕೋಳಿ ಅಂಕವನ್ನ ಆತ ನೋಡ್ತಿದ್ದ ಅಂತ ಹೇಳಿ ಕುರಿಗಾಹಿಯನ್ನ ಒದ್ದಿದ್ದಾರೆ ಪೊಲೀಸರು. ಇದು ಒಂದು ಅಪರಾಧವೇ. ಈಗೇನು ಈ ಆರೋಪ ಕೇಳಿ ಬರ್ತಿದೆಯಲ್ಲ, ಪೊಲೀಸರು ಒದ್ದು ಅವ್ರ ಕಾಲು ಮುರಿದೋಗಿದೆ ಬಲಗಾಲು ಅನ್ನೋದು, ಇದು ಒಂದು ದೊಡ್ಡದಾದಂಥ ತಪ್ಪು. ಕಾನೂನಲ್ಲಿ ಕೂಡ ಹೀಗೆಲ್ಲ ಫಿಸಿಕಲ್ ಅಸಾಲ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಯಾವ ಪೊಲೀಸು ಹಾಗೆಲ್ಲ ಯಾವುದೇ ಸೂಕ್ತವಾದಂತಹ ವಿಚಾರಣೆಗೆ ಕಸ್ಟಡಿಯಲ್ಲಿರುವಂಥ ಸಂದರ್ಭದಲ್ಲಿ ಕೂಡ ಹೊಡೆಯೋಂಗಿಲ್ಲ. ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಇದು ಒಂದು. ಇದರ ಜೊತೆಗೆ ಈಗ ಕೋಳಿ ಅಂಕ ಅಕ್ರಮ, ಓಕೆ, ಅದನ್ನು ನೋಡ್ತಿದ್ದವ್ರ ಮೇಲೆ ಹಿಂಗೆ ಹಲ್ಲೆ ಮಾಡಿದ್ದವರು, ಪಂದ್ಯ ಯಾರು ಆಯೋಜನೆ ಮಾಡಿದ್ರಲ್ಲ ಅವ್ರ ಮೇಲೆ ಏನು ಕ್ರಮ ತಗೊಂಡಿದ್ದೀರಾ? ಹಿಂಗೊಂದು ಪ್ರಶ್ನೆ ಸಹಜವಾಗಿದೆ. ಪೊಲೀಸರ ನಡೆ ವಿರುದ್ಧ ತೀವ್ರವಾದಂಥ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಗ್ರಾಮಸ್ಥರೆಲ್ಲ ಈಗ ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡಿ ಯಾರು ಆ ರೀತಿ ಹಲ್ಲೆ ಮಾಡಿದ್ರು ನೋಡಿ, ಎಕ್ಸ್ರೇ ವಿಜುವಲ್ಸ್ ನಮಗೆ ಲಭ್ಯ ಆಗ್ತಾ ಇದೆ. ಪೊಲೀಸರು ಒದ್ದು ಆ ವ್ಯಕ್ತಿಯ ಬಲಗಾಲಿನ ಮೂಳೆ ಹಿಂಗೆ ಮುರಿದೋಗುತ್ತೆ ಅಂತ ಹೇಳಿದ್ರೆ ಇನ್ಯಾವ ಮಟ್ಟಕ್ಕೆ ರಾಕ್ಷಸಿ ವರ್ತನೆಯನ್ನು ತೋರಿದ್ರು ಪೊಲೀಸರು ಇವರು ಅನ್ನೋದು ಪ್ರಶ್ನೆ ಆಗುತ್ತೆ. ಸ್ಕ್ರೀನಿನ ಬಲಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಇಬ್ಬರು ಪೊಲೀಸ್ ಸಿಬ್ಬಂದಿ ಕಾನ್ಸ್ಟೇಬಲ್ಲು, ಇವರಿಬ್ಬರ ಮೇಲೆ ಇವಾಗ ಆರೋಪ ಕೇಳಿಬರ್ತಾ ಇರೋದು. ಬಸವರಾಜ ರಾಜನಕೋಳೂರು ಕಾಲನ್ನು ಮುರಿದಿದ್ದಾರೆ. ಕಾನ್ಸ್ಟೇಬಲ್ಗಳಾದ ವಿನಾಯಕ್ ಮತ್ತು ಮುತ್ತು ಇವರಿಬ್ಬರ ವಿರುದ್ಧ ಈ ರೀತಿ ಆರೋಪ ಇರೋದು. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಅಕ್ರಮ ಕೋಳಿ ಅಂಕ ನೋಡ್ತಿದ್ದವ್ರ ಮೇಲೇನೆ ಹಿಂಗೆಲ್ಲ ಹಲ್ಲೆ ಮಾಡಿದ್ದಾರೆ ಅಂದರೆ ಪಂದ್ಯ ಆಯೋಜನೆ ಮಾಡಿದವ್ರಿಗೆ ಏನು ಕ್ರಮ ತಗೊಂಡ್ರು ಅನ್ನೋದು ಪ್ರಶ್ನೆ. ಆ ಕುರಿಗಾಹಿಯ ಪರಿಸ್ಥಿತಿ ಹೇಗಿದೆ ಆ್ಯಂಡ್ ಈ ಪೊಲೀಸರ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆಯಾ? ಎಸ್ ಪ್ರಜ್ವಲ, ಏನಂದ್ರೆ ಕುರಿಗಾಯಿ ಬಲಗಾಲು ಮುರಿದಿರ್ತಕ್ಕಂಥ ಪೊಲೀಸರ ಮೇಲೆಗಾಗಲೇ ಸಾಕಷ್ಟು ಏನಂದ್ರೆ ಆರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥ. ಏನಂದ್ರೆ ಅಕ್ರಮವಾಗಿ ಕೋಳಿ ಪಂದ್ಯ ನೋಡಲು ಹೋಗಿರ್ತಾನೆ. ಅಂತ ಸಂದರ್ಭದಲ್ಲಿ ಏನಂದ್ರೆ ಎಲ್ರು ಏನಂದ್ರೆ ಪೊಲೀಸರು ದಾಳಿ ಮಾಡ್ತಾರೋ ಅನ್ನೋ ಕಾರಣಕ್ಕಾಗಿ ಏನಂದ್ರೆ ಓಡೋಡಿ ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಈ ಅಮಾಯಕ ಸಿಕ್ಕಾಕೊಳ್ತಾನೆ. ಅಲ್ಲಿ ಏನಂದ್ರೆ ಆತನಿಗೆ ಏನಂದ್ರೆ ಬಲವಾಗಿ ಪೊಲೀಸರಿಬ್ಬರು ಒದ್ದಿದ್ದರಿಂದಾಗಿ ಆತನ ಬಲತೊಡೆಯಲ್ಲಿ ಕಾಲು ಮುರಿದಿರ್ತಕ್ಕಂಥದ್ದು. ಈ ಒಂದು ಘಟನೆ ಏನಂದ್ರೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಜುಮಲಾಪುರ ಗ್ರಾಮದ ಜಮೀನು ಒಂದರಲ್ಲಿ ಘಟನೆ ನಡೆದಿರ್ತಕ್ಕಂಥ. ಬಸವರಾಜ ರಾಜನಕೋಳೂರು ಈತ ಒಬ್ಬ ಕುರಿಗಾಯಿ ಆಗಿರ್ತಾನೆ. ಈತ ತನ್ನ ಕೆಲಸ ವೃತ್ತಿಯಲ್ಲಿ ಕೂಡ ಆತ ಕುರಿಗಾಯಿ ಕೆಲಸ ಮಾಡ್ಕೊಂಡು ಹಾಗೆ ಅಲ್ಲಿ ಕೋಳಿ ಪಂದ್ಯ ನೋಡಲು ಹೋಗಿರ್ತಾನೆ. ಅಂತ ಸಂದರ್ಭದಲ್ಲಿ ಏನಂದ್ರೆ ಪೊಲೀಸರು ಒಬ್ರು ಮುತ್ತು ಮತ್ತೆ ಇನ್ನೊಬ್ರು ವಿನಾಯಕ ಎಂಬುವರು ಇಬ್ರು ಏಕಾಏಕಿ ಏನಾದ್ರೆ ದಾಳಿ ಆದಂತ ಸಂದರ್ಭದಲ್ಲಿ ಈತನ ಒದ್ದಿದ್ದಾರೆ. ನಾವು ಪೊಲೀಸರಿಗೆ ಕೇಳಿದಾಗ ಅವರು ಇಲ್ಲ, ಅಲ್ಲಿ ದಾಳಿ ಮಾಡಕ್ ಹೋದಂತ ಸಂದರ್ಭದಲ್ಲಿ ಇವರೇ ಬಸವರಾಜ್ ಅನ್ನೋರೇ ಬಿದ್ದ ಕಾಲು ಮುರ್ಕೊಂಡಿದ್ದಾರೆ ಅಂತ ಪೊಲೀಸರು ಒಂದ್ ಕಡೆ ಸುಳ್ಳು ಮಾಹಿತಿಯನ್ನು ಕೂಡ ಮಾಧ್ಯಮಕ್ಕೆ ನೀಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಕೊಡೇಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸಾಕಷ್ಟು ಅಕ್ರಮಗಳು ನಡೆಯುತ್ತೆ. ಆದ್ರೂ ಕೂಡ ಯಾವ್ದ್ರ ಬಗ್ಗೆನೂ ತಲೆಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಅಕ್ರಮ ದಂಧೆಕೋರರು ಯಾರು ನಡೆಸ್ತಾರೆ ಅವ್ರಿಗೆ ಏನಂದ್ರೆ ಪೊಲೀಸರು ಬೆಂಗಾವಲಾಗಿ ನಿಂದಿರುತ್ತೆ. ಯಾಕಂದ್ರೆ ಅವರಿಂದ ಬರ್ತಕ್ಕಂಥ ಒಂದು ಸಮಥಿಂಗ್ ಅಂದಾಗಿ ಇವರು ಸುಮ್ನೆ ಕೂರ್ತಾರೆ. ಅಮಾಯಕರು ಯಾರು ಸಿಗ್ತಾರೆ ಅವ್ರ ಮೇಲೆ ಒಂದು ದರ್ಪ ತೋರಿಸೋದು ಪೊಲೀಸರ ಒಂದು ಹಳೆ ಚಾಳಿ ಆಗಿರ್ತಕ್ಕಂಥದ್ದು. ಪ್ರಜ್ವಲ, ತಮ್ಮೆಲ್ಲ ಡೀಟೇಲ್ಸ್ಗೆ ಮಹೇಶ್.